ನಮಸ್ಕಾರ ಸ್ನೇಹಿತರೆ. ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಬಹುಮುಖ್ಯವಾಗಿ ಕಾಡ್ತಕ್ಕಂತಹ ಒಂದು ಇಲ್ಯೂಷನ್ಸ್ ಅಂತೇಳಿ ಕರ್ಬೋದು. ತಪ್ಪು ಕಲ್ಪನೆಗಳಂತ ಅಂದರೆ ಭಯ ನಮ್ಮ ವ್ಯಕ್ತಿತ್ವದ ವಿಕಸನದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ ಸ್ನೇಹಿತರೆ. ಆ ಭಯಗಳಲ್ಲಿ ಬಡತನದ ಭಯ, ಟೀಕೆ ಟಿಪ್ಪಣಿ ನಿಂದನೆಗಳ ಭಯ, ಅನಾರೋಗ್ಯದ ಭಯ, ಪ್ರೀತಿಯನ್ನ ನಾವು ಕಳೆದುಕೊಳ್ತೇವೇನೋ ಅಂತಕ್ಕಂಥ ಭಯ, ಮುಪ್ಪಿನ ಭಯ ಮತ್ತು ಸಾವಿನ ಭಯ. ಹೀಗೆ ಹಲವಾರು ಭಯಗಳು ನಮ್ಮ ಸಾಹಸ ಅಥವಾ ನಮ್ಮ ಭವಿಷ್ಯದ ಮೇಲೆ, ಜೊತೆಯಲ್ಲಿ ನಮ್ಮ ಕಾರ್ಯಕ್ಷಮತೆಯ ಮೇಲೆ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ ಸ್ನೇಹಿತರೆ. ಅನಾರೋಗ್ಯದ ಭಯ ಬಹುಶಃ ಇದು ನಮ್ಮನ್ನು ಕಾಡ್ತಕ್ಕಂತಹ ಒಂದು ಬಹುದೊಡ್ಡ ಭಯ ಅಂತೇಳಿ ನಾನು ಅದು ಸಹಿತವಾಗಿ ಭಾವಿಸ್ತೀವಿ, ಅಥವಾ ನೆಗೆಟಿವ್ ಆಟಿಟ್ಯೂಡ್ ಅಂತೇಳಿ ನಾವು ಕರೀಬೋದು. ಮುಪ್ಪಿನ ಭಯ, ಸಾವಿನ ಭಯ ಇವೆಲ್ಲ ಒಂದಕ್ಕೊಂದು ಸಂಬಂಧವಿರೋದು. ಅನಾರೋಗ್ಯ, ಮುಪ್ಪು, ಸಾವು ಇವೆಲ್ಲ ಇಂಟರ್ ಡಿಪೆಂಡೆಂಟ್ ಅಂಡ್ ಇಂಟರ್ ಕನೆಕ್ಟೆಡ್ ಅಂತ ಹೇಳಿ ಕರಿತೀವಿ. ಹಾಗೆಯೇ ಅನಾರೋಗ್ಯದ ಭಯವನ್ನ ನಾವು ಜೀವಂತವಾಗಿ ಇರಿಸ್ಕೊಳ್ತೀವಿ. ಹಾಗಾಗಿ ಜೀವಂತವಾಗಿ ಇರಿಸ್ಕೊಳ್ಳಿಕ್ಕೇನೆ ಅನೇಕ ಸಂಸ್ಥೆಗಳಿದೆ. ನಮಗೆ ಈ ಫಾರ್ಮಾಕಾಲಜಿ ಅಂತ ಕರಿತೀವಿ. ಅಂದರೆ ಈ ಮಾತ್ರೆಗಳು, ಔಷಧಿಗಳು ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳು ಇವೆಲ್ಲವೂ ಜನರ ಮನಸ್ಸಿನಲ್ಲಿ ಈ ಭಯವನ್ನ ಉಂಟು ಮಾಡ್ತವೆ. ಈ ಭಯವನ್ನು ಉಂಟು ಮಾಡಿ, ನಿರಂತರವಾಗಿ ಭಯವನ್ನು ಉಂಟು ಮಾಡಿ ಇದನ್ನ ಅವರ ಲಾಭಕ್ಕೆ ಬಳಸ್ಕೊಳ್ತಾರೆ ಸ್ನೇಹಿತರೆ. ನಾವು ಸಹಿತವಾಗಿ ಎಲ್ಲೋ ಒಂದು ಕಡೆನಲ್ಲಿ ಸಾವು ಬಂದ್ರೆ ಏನು ಅಂತ ಆಲೋಚನೆ ಮಾಡ್ತೀವಿ. ಹಾಗಾಗಿ ಅದು ಸಾವು ಬಂದ್ರೆ ಏನು ಅಂತ ನಾವು ಆಲೋಚನೆ ಮಾಡ್ತೀವಲ್ಲ, ಇದು ಘೋರ ಚಿತ್ರಣ ಏನಿರ್ತದೆ ಅನಾರೋಗ್ಯದ ಭಯವನ್ನು ಹುಟ್ಟಲಿಕ್ಕೆ ಕಾರಣ ಆಗ್ತದೆ ಸ್ನೇಹಿತರೆ. ಹಾಗೇನೆ ನೋಡಿ, ನನಗೆ ಕಾಯಿಲೆ ಬಂದ್ಬಿಟ್ರೆ ವಿಪರೀತ ಖರ್ಚು ಮಾಡಬೇಕು, ಅಥವಾ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಡಾಕ್ಟರ್ ನೋಡಬೇಕು, ಆಪರೇಷನ್ ಆಗಬೇಕು, ಮಾತ್ರ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಲ್ಪನೆಗಳನ್ನ ಮಾಡಿಕೊಂಡು ನಾವು ಆ ಭಯದಿಂದ ನಡಿಗೆ ಹೋಗ್ತೀವಿ ಸ್ನೇಹಿತರೆ. ಬಹುಶಃ ನಾವು ಸಾಮಾನ್ಯವಾಗಿ ವೈದ್ಯರು ಹೇಳುವ ಪ್ರಕಾರ 75% ಮಂದಿಗೆ ಹೈಪೋಕಾಂಡ್ರಿಯಾ ಅಂತ ಹೇಳಿದ್ರೆ, ಅಂದ್ರೆ ಕಲ್ಪಿತವಾಗಿರ್ತಕ್ಕಂತಹ ಅಥವಾ ನಮಗೇನು ಕಾಯಿಲೆ ಇರೋದಿಲ್ಲ, ಬಟ್ ನಾವು ಮಾನಸಿಕವಾಗಿ ಆ ವೇದನೆಯನ್ನ ಅನುಭವಿಸ್ತೀವಿ ಸ್ನೇಹಿತರೆ. ಹೈಪೋಕಾಂಡ್ರಿಯಾ ಅಂದ್ರೆ ವಿಷಣ್ಣತೆ ಅಥವಾ ಕಲ್ಪಿತ ಅನಾರೋಗ್ಯ, ಇಮ್ಯಾಜಿನರಿ ಇಲ್ನೆಸ್ ಅಂತ ಹೇಳಿ ಕರೆಯಲಾಗ್ತದೆ. ಇಂಥ ಜನರು ಯಾವುದೇ ರೀತಿ ಆರೋಗ್ಯವಾಗಿದ್ರೂ ಸಹಿತವಾಗಿ ಅನಾರೋಗ್ಯ ಇದೆ ಅಂತ ಹೇಳಿಬಿಟ್ಟು ಅವರು ಕಲ್ಪನೆಯನ್ನ ಮಾಡಿಕೊಳ್ತಾರೆ ಸ್ನೇಹಿತರೆ. ಅಥವಾ ಅಯ್ಯೋ ಅವನಿಗೆ ಕಾಯಿಲೆ ಬಂದಿದೆ, ಇವನಿಗೆ ಕಾಯಿಲೆ ಬಂದಿದೆ, ನಮ್ಮ ಪಕ್ಕದ ಮನೆ ಬಂದಿದೆ, ನಮ್ಗೆಲ್ಲಿ ಬಂದ್ಬಿಡ್ತದೋ ಅಂತಕ್ಕಂಥ ಒಂದು ವಿಪರೀತವಾಗಿರ್ತಕ್ಕಂತಹ ಭಯ ಅವರನ್ನ ಕಾಡ್ತದೆ ಸ್ನೇಹಿತರೆ. ಆಗ ಭಯದ ಲಕ್ಷಣಗಳು ಕಾಣ್ತದೆ. ಆಗ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಸ್ನೇಹಿತರೆ. ಈ ಮನುಷ್ಯನ ಮನಸ್ಸಿದೆಯಲ್ಲ, ಬಹಳ ಬಲಿಷ್ಠವಾದದ್ದು ಮತ್ತು ಶಕ್ತಿಶಾಲಿಯದು. ಅದು ನಿಮ್ಮ ವ್ಯಕ್ತಿತ್ವವನ್ನು ಕಟ್ಟಬಲ್ದು, ನಿಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಬಲ್ದು. ಈ ಭಯಗಳೇನಿರ್ತದೆ, ನೆಗೆಟಿವ್ ಆಟಿಟ್ಯೂಡ್ ನಿಮ್ಮ ವ್ಯಕ್ತಿತ್ವವನ್ನೇ ನಾಶ ಮಾಡತಕ್ಕಂಥದ್ದು. ಹಾಗೆಯೇ ಅನಾರೋಗ್ಯದ ಭಯ ಇದು ಸಾಮಾನ್ಯ ದುರ್ಬಲತೆಯನ್ನು ಸದುಪಯೋಗಪಡಿಸಿಕೊಂಡಿರುವ, ಇದು ಒಂದು ರೀತಿ ಸಾಮಾನ್ಯವಾಗಿರ್ತಕ್ಕಂಥ ಭಯ ಏನಿದೆ, ಈ ಅನಾರೋಗ್ಯದ ಭಯ, ಈ ಔಷಧಿ ತಯಾರಿಕರು, ಹಾಗೇನೆ ಅದೃಷ್ಟ ಅರಮನೆಯನ್ನೇ ಕಟ್ಕೊಂಡಿರ್ತಕ್ಕಂಥವ್ರು, ಈ ವಾಸ್ತುನರು, ಮಂತ್ರವಾದಿಗಳು, ಅದನ್ನೇ ದೇವರು, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೊಂದಿರತಕ್ಕಂಥವ್ರು, ಇವರೆಲ್ಲರೂ ಅದನ್ನ ಕ್ಯಾಶ್ ಮಾಡ್ಕೊಳ್ತಾರೆ. ಅದಕ್ಕಾಗಿನೇ ಸಂಸ್ಥೆಗಳನ್ನ ಕಟ್ಕೊಂಡಿರ್ತಾರೆ. ನಾವು ಮಂತ್ರವಾದಿ ಅಂತ ಬೋರ್ಡ್ ಹಾಕಿರ್ತಾರೆ, ವಾಸ್ತುವಾದಿ ಅಂತ ಬೋರ್ಡ್ ಹಾಕಿರ್ತಾರೆ. ನೋಡಿ, ನಿಮ್ಗೆ ಇದಕ್ಕೆ ಬಂದಿರೋದು ಕಾಯಿಲೆ ಅಂತ. ಅವಾಗ ಏನಾಗ್ತದೆ, ಮತ್ತು ನಮ್ಮಲ್ಲಿ ಭಯಗಳನ್ನ ಹುಟ್ಟಿಸ್ತಾ ಹೋಗ್ತಾರೆ. ಕೇವಲ ಅಭಿಪ್ರಾಯ ಹೇಳುವ ಮೂಲಕ ಜನರನ್ನ ಆರೋಗ್ಯವನ್ನು ಸೃಷ್ಟಿಸಲು ಸಾಧ್ಯವಂತೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಒಂದು ಪ್ರಯೋಗಗಳನ್ನ ನಡೆಸಿದ್ರು. ಹಾಗಾಗಿ ಆ ಪ್ರಯೋಗದಲ್ಲಿ ಏನ್ ದೃಢಪಟ್ಟಿದೆ ಅಂತಂದ್ರೆ, ನಿನಗೇನಾಗ್ಬಿಟ್ಟಿದೆ, ಆರೋಗ್ಯ ಕೆಟ್ಟಿರುವಂತೆ ಕಾಣುತ್ತಿದೆಯಲ್ಲ ಅಂತೇಳಿ ಯಾರಾದ್ರೂ ಕೇಳ್ಬಿಟ್ರೆ ಬಹುತೇಕ ಆರೋಗ್ಯ ಕೆಟ್ಟಿದೆ ಎಂದೇ ನಂಬಿಡ್ತಾರೆ ಅವರು. ಹಂಗಂತ ಕೇಳ್ಬಿಟ್ರೆ ಏನು ಚೆನ್ನಾಗಿಲ್ವಾ ಅಂತ ಹೇಳಿ ಕೇಳ್ಬಿಟ್ರೆ ಅವರು ಅದನ್ನು ಒಪ್ಕೊಂಡ್ಬಿಡ್ತಾರೆ. ಕೆಲವೊಮ್ಮೆ ಕಾಯಿಲೆ ಆರಂಭವಾಗೋದಕ್ಕೆ ಈ ನೆಗೆಟಿವ್ ಆಟಿಟ್ಯೂಡ್ ಯೋಚನೆಯ ರೂಪದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ. ಈ ನೆಗೆಟಿವ್ ಯೋಚನೆ ಇದೆಯಲ್ಲ, ಅದು ಮನಸ್ಸಿನಿಂದ ಮನಸ್ಸಿಗೆ ಬಹುಶಃ ಇದೊಂದು ರೀತಿಯಲ್ಲಿ ಕಾಂಟ್ಯಾಜಿಯಸ್ ಅಂತ ಹೇಳಿದ್ರೆ
ಅಂಟು ರೋಗವಾಗಿ ಸೃಷ್ಟಿಸ್ಲಿಕ್ಕೂ ಸಾಧ್ಯ. ಇವನಿಗೆ ಕಾಯಿಲೆ ಬಂದಿದೆ ಅಂತ ಅವನು, ಅವನಿಗೆ ಕಾಯಿಲೆ ಬಂದಿದೆ ಅಂತ ಅವನು, ಹಾಗಾಗಿನ ಈ ರೀತಿನಲ್ಲಿ ಹರಡ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೇನೆ ಡಾಕ್ಟರ್ ಹೇಳ್ತಾರೆ, ನೀವು ವಾತಾವರಣವನ್ನು ಬದಲಿಸಿಕೊಳ್ಳಿ ಅಂತ ವೈದ್ಯರು ಸಲಹೆ ಕೊಡ್ತಾರೆ. ಆಗ ರೋಗಿಯ ಮನಸ್ಸಿನಲ್ಲಿ ಏನೂ ಬದಲಾವಣೆ ಅಗತ್ಯ ಇರ್ತದೆ. ಹಾಗಾಗಿ ಅನಾರೋಗ್ಯದ ಬೀಜ ಪ್ರತಿಯೊಬ್ಬರ ಮನದಲ್ಲಿಯೂ ಇರ್ತದೆ. ಇದನ್ನ ಬಿಸ್ನೆಸ್ ಅಥವಾ ಪ್ರೀತಿಯಲ್ಲಿ ಸೋಲು, ಬಿಸ್ನೆಸ್ನಲ್ಲಿ ಸೋಲು ಅನುಭವಿಸ್ತೀವಿ, ಪ್ರೀತಿಯಲ್ಲಿ ಸೋಲು ಅನುಭವಿಸ್ತೀವಿ, ಚಿಂತೆ, ಭಯ, ನಿರುತ್ಸಾಹ, ಹತಾಶೆ. ಸೊ ಇವೆಲ್ಲ ಅದಕ್ಕೋಸ್ಕರವಾಗಿ ಇದು ರೋಗಗಳು ಎಲ್ಲಿ ಆರಂಭವಾಗ್ತದೆ ಅಂದ್ರೆ ದೇಹದಲ್ಲಿ ಆರಂಭವಾಗೋದಕ್ಕಿಂತ ಮೊದಲು ಮನಸ್ಸಿನಲ್ಲಿ ಆರಂಭವಾಗ್ತದೆ. ಹಾಗಾಗಿ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಅಂದ್ರೆ, ಸೈಕೋ ಅಂದ್ರೆ ಮಾನಸಿಕವಾಗಿರ್ತಕ್ಕಂತಹ ಈ ಚಿಂತೆ, ಭಯ, ನಿರುತ್ಸಾಹ, ಹತಾಶೆ. ಸೊ ಇವುಗಳು ನಮ್ಮನ್ನ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಸ್ನೇಹಿತರೆ. ಅನಾರೋಗ್ಯದ ಭಯದಲ್ಲಿ ಕಾರಣವಾಗ ಹಲವಾರು ವಿಷಯಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರೋದು ಅಂತ ಹೇಳಿದ್ರೆ ನಿರಾಶೆ ಅಥವಾ ನಮ್ಮಲ್ಲಿ ಏನೋ ಒಂದಿರೋ ಆತಂಕ, ಉದ್ವೇಗ, ಭಯ, ಆವೇಶ. ಸೊ ಇವು ನಮ್ಮನ್ನ ಕಾಡ್ತದೆ. ಸೊ ಇದರಿಂದಾಗಿ ಅನಾರೋಗ್ಯ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಸ್ನೇಹಿತರೆ. ನಿಮ್ಗೊಂದು ಉದಾಹರಣೆಯನ್ನು ಹೇಳೋದಾದ್ರೆ, ಒಬ್ಬ ಯುವತಿಯನ್ನು ಅತಿಯಾಗಿ ಪ್ರೀತಿಸ್ತಿದ್ದ. ಒಂದಿನ ಅವನು ಭಗ್ನ ಪ್ರೇಮಿಯಾಗಿ ಹೋಗ್ತಾನೆ. ನಿರಾಶೆಯಿಂದ, ಅನಾರೋಗ್ಯದಿಂದ ಆಸ್ಪತ್ರೆ ಸೇರ್ಕೊಳ್ತಾನೆ. ತಿಂಗಳ ಕಾಲ ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇರ್ತಾನೆ ಸ್ನೇಹಿತರೆ. ಇದನ್ನು ತಿಳ್ಕೊಳ್ಳಿ. ಆಗ ತಜ್ಞರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನಿರ್ತಕ್ಕಂಥ ಕೊಠಡಿಯ ನರ್ಸ್ಗಳನ್ನ ಬದಲಾಯಿಸಿ ಒಳ್ಳೆ ಚೆನ್ನಾಗಿ ರತಿಯಾಗಿ ಚೆಲುವೆಯರನ್ನ ನೇಮಿಸ್ತಾನೆ ಅವನು. ವೈದ್ಯರು ಅವನಿಗೆ ಔಷಧಿಗಿಂತ ಜಾಸ್ತಿ ಈ ಚೆಲುವೆಯರ ಪ್ರಭಾವ ಜಾಸ್ತಿ ಆಗ್ಬಿಡ್ತದೆ. ಹಾಗಾಗಿನ ಅವನೇನ್ ಮಾಡ್ದ, ಆ ದಾದಿ ಜೊತೆನಲ್ಲಿ ಪ್ರೀತಿಯನ್ನು ಬೆಳೆಸ್ಕೊಂಡ. ತಾನು ಆ ಒಂದು ಜೀವನ ಮರಣದಿಂದ ಹೊರಗಡೆ ಬಂದ್ಬಿಟ್ಟ. ಯಾವಾಗ ಅವನಿಗೆ ಪ್ರೀತಿ ವಿಶ್ವಾಸಗಳು ಸಿಕ್ತು, ಅವನು ಹೊರಗಡೆ ಬಂದ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೂ ಬಿಟ್ಟ. ಹಾಗಾಗಿ ಕಾಯಿಲೆ ವಾಸಿ ಆಗಲಿಕ್ಕೆ ಕಾರಣ ಏನಂತಂದ್ರೆ ಪ್ರೀತಿ ವಿಶ್ವಾಸಗಳೇ ಕಾರಣ ಇರ್ತದೆ ಸ್ನೇಹಿತರೆ. ಹಾಗಾಗಿ ಅನಾರೋಗ್ಯದ ಒಂದು ಭಯದ ಲಕ್ಷಣಗಳಂತಂದ್ರೆ ನಾವೇ ಸ್ವಯಂ ಸೂಚನೆಗಳನ್ನ ಕೆಲವು ಸರಿ ಕೊಟ್ಕೊಳ್ತೀವಿ. ನಮಗೆ ಕಾಯಿಲೆ ಚೆನ್ನಾಗಿ ಏನಾಗಿರೋದಿಲ್ಲ, ಆರೋಗ್ಯ ಚೆನ್ನಾಗಿರ್ತದೆ, ಎಲ್ಲವೂ ಚೆನ್ನಾಗಿರ್ತದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನಾವೇ ನಮ್ಗೆ ಸೆಲ್ಫ್ ಸಜೆಷನ್ ಅನ್ನ ಕೊಟ್ಕೊಳ್ತಾ ಹೋಗ್ತೀವಿ. ನನಗೆ ಇದು ಒಂಟು ರೋಗವಾ, ಆ ಕಡೆ ಬಂದಿದೆ, ಈ ಕಡೆ ಬಂದಿದೆ, ನನಗೂ ಬಂದ್ಬಿಡ್ಬೋದಾ, ಕರೋನಾ ಎಲ್ಲ ಕಡೆಗೂ ಇದೆ, ನನಗೂ ಬಂದ್ಬಿಡ್ತದೆ. ಈ ಭಯವೇ ಕರೋನಾವನ್ನ ಜಾಸ್ತಿ ನಮ್ಮಲ್ಲಿ ಸಾವಿನತ್ತ ಕರ್ಕೊಂಡು ಹೋಗ್ತಕ್ಕಂಥದ್ದು ಸ್ನೇಹಿತರೆ. ಈ ಸ್ವಯಂ ಸೂಚನೆ ಇದೆಯಲ್ಲ, ನೆಗೆಟಿವ್ ರೂಪದಲ್ಲಿ ಕಲ್ಪಿತ ಅನಾರೋಗ್ಯವನ್ನು ಅನುಭವಿಸುತ್ತಾ ನಾವೇನ್ ಮಾಡ್ತೀವಿ, ಬರೀ ಅದ್ರ ಬಗ್ಗೆನೇ ಮಾತನಾಡ್ತೀವಿ. ಯಾರ ಜೊತೆಗಾದ್ರೂ ಮಾತಾಡಿದೀವಿ ಅಂತ ಹೇಳಿದ್ರೆ ಬರೀ ಕಾಯಿಲೆ ಬಗ್ಗೆನೇ, ರೋಗದ ಬಗ್ಗೆನೇ ಮಾತಾಡ್ತಾ ಹೋಗ್ತೀವಿ. ಯಾಕಂದ್ರೆ ಭಯ ನಮ್ಮನ್ನ ಕಾಡ್ತಾ ಇರ್ತದೆ. ಹಾಗಾಗಿ ನಾವು ಕೆಲಸರಿ ಏನ್ ಮಾಡ್ತೀವಿ, ತಜ್ಞರ ಮಾರ್ಗದರ್ಶನ ಪಡೆಯೋದಿಲ್ಲ. ಕೆಲಸರಿ ನಾವೇ ಪಥ್ಯ ಮಾಡ್ಕೊಳ್ತೀವಿ, ನಾವೇ ವ್ಯಾಯಾಮ ಇತ್ಯಾದಿಗಳನ್ನ ಮಾಡ್ತೀವಿ. ಹಾಗೆ ಮನೆ ಮದ್ದು, ಗುಪ್ತ ಔಷಧಿ, ಹಳಲೇಖ ಪಂಡಿತರು, ಮಂತ್ರವಾದಿ ಹತ್ರ, ವಾಸ್ತು ಹತ್ರ, ಅಥವಾ ದೇವರು, ದಿಂಡ್ರು, ಹೀಗೆ ಹಲವಾರು ರೀತಿಯಲ್ಲಿ ನಾವು ಅಲಿತಾ ಇರ್ತೀವಿ. ನಮ್ಗೇನು ರೋಗ ಆಗಿರೋದಿಲ್ಲ, ಬಟ್ ಈ ರೀತಿ ಅಲ್ದು ಅವ್ರು ನಮಗೆ ಸಜೆಷನ್ ಕೊಡ್ತಾರೆ. ನನಗೆ ಇದಕ್ಕೆ ಆಗಿರೋದು ನಿನಗೆ, ಹಾಗಾಗಿ ನೀನು ಹೊರಗಡೆ ಬರ್ಬೇಕಂದ್ರೆ ಇದನ್ನ ಖರ್ಚು ಮಾಡಬೇಕು, ಇದನ್ನ ಮಾಡಬೇಕು, ಯಜ್ಞ ಮಾಡಬೇಕು, ಅಥವಾ ಈ ಮನೆ ಒಡೆದು ಆ ಕಡೆ ಕಟ್ಟಬೇಕು, ಏನೋ ಒಂದು ಹೇಳ್ತಿರ್ತಾರೆ. ಹಾಗಾಗಿನ ಈ ತಾನು ಸ್ವಯಂ ಸೂಚನೆ, ಬೇರೆಯವರು ಈ ಮೂಢನಂಬಿಕೆಯ ಲೀಡರ್ಸ್ ಇರ್ತಾರಲ್ಲ, ಅವರು ಕೊಡೋದ್ರಿಂದ ಏನಾಗ್ತದೆ, ಕಲ್ಪಿತ ಅನಾರೋಗ್ಯ, ಹೈಪೋಕಾಂಡ್ರಿಯಾ ಅಂತ ನಾನು ಈಗಾಗಲೇ ಹೇಳಿದೆ. ಸದಾ ಅನಾರೋಗ್ಯವನ್ನೇ ಕುರಿತು ಮಾತನಾಡೋ ಅಭ್ಯಾಸ, ಮನಸ್ಸನ್ನ ರೋಗಗಳ ಮೇಲೆ ಕೇಂದ್ರೀಕರಿಸೋದು. ಯಾವುದೇ ರೋಗ ತನಗೆ ಬರ್ತದೆ ಅಂತ ಹೇಳಿ ನಾವು ನಿರೀಕ್ಷಣೆ ಮಾಡ್ತೀವಿ. ಆ ಕಲ್ಪನೆ ಅನಾರೋಗ್ಯ ಏನ್ ಮಾಡ್ತದೆ ಅಂತಂದ್ರೆ, ಇದನ್ನ ಯಾವ ಔಷಧಿಯಿಂದಲೂ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ರೀತಿಯಾಗಿ ನೆಗೆಟಿವ್ ಆಲ್ಟಿಟ್ಯೂಡ್. ಇಂತಹ ಕಲ್ಪನೆ ಅನಾರೋಗ್ಯವು ರೋಗವನ್ನ ಉಂಟು ಮಾಡಿಬಿಡ್ತದೆ ಸ್ನೇಹಿತರೆ. ಹಾಗಾಗಿ ಬಹುತೇಕ ಅಘಾತವಾದ ಪರಿಣಾಮಗಳಿಗೆ ಕಾಯಿಲೆಗಳು ಬಂದಿದೆ ಅಂತ ಹೇಳಿದ್ರೆ ಈ ಕಲ್ಪಿತ ಅನಾರೋಗ್ಯವೇ ಕಾರಣವಾಗಿರ್ತದೆ ಸ್ನೇಹಿತರೆ. ಇದಕ್ಕೆ ಹೈಪೋಕಾಂಡ್ರಿಯಾ ಅಂತ ಕರಿತೀವಿ. ದೇಶದಲ್ಲೆಲ್ಲ ಕರೋನಾ ಬಂದಿದೆ, ನನಗೂ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಈ ಭಯ ಇದೆಯಲ್ಲ, ಈ ಹೈಪೋಕಾಂಡ್ರಿಯಾ ಇದೆಯಲ್ಲ, ಇದೇ ಮನುಷ್ಯನ ಒಂದು ರೋಗ ನಿರೋಧಕ ಶಕ್ತಿಯ ಕೊರತೆ ಉಂಟಾಗ್ತದೆ. ಹಾಗಾಗಿ ಅನಾರೋಗ್ಯದ ಭಯಕ್ಕೂ ಬಡತನಕ್ಕೂ ಬಹಳ ನಿಕಟ ಸಂಬಂಧ. ನಾನು ಅನಾರೋಗ್ಯ ಆಗ್ಬಿಟ್ರೆ ನನಗೆ ಎಲ್ಲಿ ಬಿಲ್ ಕೊಡಕ್ ಸಾಧ್ಯತೆ ಇಲ್ಲ, ಅಥವಾ ವೈದ್ಯರ ಹತ್ರ ಹೋಗ್ಬೇಕು, ಈಗ ಅನೇಕ ರೀತಿಯಾಗಿರ್ತಕ್ಕಂತಹ ಚಿಂತೆಗಳನ್ನ ಇಟ್ಕೊಳ್ತೀವಿ. ಇದರಿಂದ ನಮ್ಗೇನಾಗ್ತದೆ ಅಂದ್ರೆ ರೋಗ ನಿರೋಧಕ ಶಕ್ತಿಯ ಕಡಿಮೆ ಆಗ್ತದೆ. ಆಗ ಮತ್ತೆ ನಮಗೆ
ಕಾಯಿಲೆ ಜಾಸ್ತಿ ಆಗ್ತದೆ. ಕೆಲವರು ಸಹಾನುಭೂತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿಯೇ ಅನಾರೋಗ್ಯದ ಗಾಳದಲ್ಲಿ ಸಿಕ್ಕಿ ಹಾಕೊಳ್ತಾರೆ. ಅಂದ್ರೆ ನಾನು ಅನಾರೋಗ್ಯ ಆಗ್ಬಿಟ್ರೆ ಜನ ನನ್ನ ಬಗ್ಗೆ ಒಳ್ಳೆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಳ್ತಾರೆ ಅಂತೇಳಿ. ಹಾಗೆ ಸಂಯಮದ ಕೊರತೆ, ಕೆಲವು ಸರಿ ನಮಗೆ ಸಂಯಮ ಕಡಿಮೆ, ತನ್ನ ಮೇಲೆ ತನ್ನ ನಿಯಂತ್ರಣ ಕಡಿಮೆ. ನಾವೇನ್ ಮಾಡ್ಬಿಡ್ತೀವಿ, ಏನೋ ತೊಂದರೆ ಆಯ್ತು ಅಂತ ನಾವು ನಿಶಾವಸ್ತುಗಳಿಗೆ ಬಲಿಯಾಗ್ಬಿಟ್ಟು ಮಾದಕ ವಸ್ತುಗಳನ್ನ ಸೇವಿಸ್ಬಿಡ್ತೀವಿ. ಇದರಿಂದ ಏನಾಗ್ತದೆ, ಕಾಯಿಲೆಗಳು ಬರಲಿಕ್ಕೆ ಕಾರಣ ಆಗ್ತದೆ ಸ್ನೇಹಿತರೆ. ಹೀಗೆ ನಾವು ಈ ಅನಾರೋಗ್ಯದವನ್ನ ಹೈಪೋಕಾಂಡ್ರಿಯನೇ ಜಾಸ್ತಿ ನಮ್ಗಿರ್ತದೆ ಸ್ನೇಹಿತರೆ. ಈ ಅನಾರೋಗ್ಯದ ಕಲ್ಪಿತ ಅನಾರೋಗ್ಯದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ವ್ಯಕ್ತಿತ್ವ ವಿನಾಶ ಆಗ್ತದೆ, ನಮಗೆ ಸಾಹಸ ಪ್ರವೃತ್ತಿ ಕಡಿಮೆ ಆಗ್ತದೆ, ಛಲದ ಮೇಲೆ ನಮಗೆ ಹೊಡೆತ ಬೀಳ್ತದೆ, ಅಥವಾ ಭವಿಷ್ಯದ ನಮ್ಮ ಯೋಜನೆಗಳ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ನಮ್ಮ ಹತ್ರ ದೃಢ ವಿಶ್ವಾಸದ ಕೊರತೆ ಉಂಟಾಗ್ತದೆ, ನೆಗೆಟಿವ್ ಆಲ್ಟಿಟ್ಯೂಡ್ಸ್ ಜಾಸ್ತಿ ಆಗ್ತದೆ, ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ಷಮತೆ ಅಂತ ಕರಿತೀವಿ, ಎಫಿಷಿಯನ್ಸಿ ಅಂತೇಳಿ ಕರಿತೀವಿ. ಹೀಗಾಗಿ ನಾವು ಈ ಭಯದ ವಾತಾವರಣದಿಂದ ಹೊರಗಡೆ ಬರಬೇಕು ಸ್ನೇಹಿತರೆ. ಯಾವಾಗ ನಿಮಗೆ ಆತ್ಮವಿಶ್ವಾಸ ಇರ್ತದೆ, ನನಗೆ ಏನು ಆಗೋದಿಲ್ಲ ಅಂತಕ್ಕಂಥ ಒಂದು ದೃಢ ವಿಶ್ವಾಸ ಇರ್ತದೆ, ನಾವು ಆ ಕ್ರಮಗಳನ್ನೆಲ್ಲ ಕೈಗೊಳ್ಬೇಕು. ಹೌದು, ನಾವು ವೈದ್ಯರ ಸಲಹೆ ಅಂತ ತೆಗೆದುಕೊಳ್ಬೇಕು, ಬೇರೆಯವರ ಸಲಹೆ ಅಂತ ತೆಗೆದುಕೊಳ್ಬೇಕು, ನಮಗೆ ಆರೋಗ್ಯವಾಗಿರ್ಲಿಕ್ಕೆ ಏನೆಲ್ಲ ಮಾರ್ಗದರ್ಶನ ತೆಗೆದುಕೊಂಡು ನಾವು ನಮ್ಮನ್ನು ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕೇ ಹೊರತು ಅನಾರೋಗ್ಯದ ಭಯದಿಂದ ನಾವು ನರಳಬಾರದು. ಅನಾರೋಗ್ಯದ ಭಯದಿಂದ ನರಳಿರಿ ಅಂತ ಹೇಳಿದ್ರೆ ನೀವು ಆ ಭಯವೇ ನಿಮ್ಮನ್ನ ಸಾವಿನತ್ತ ಕರ್ಕೊಂಡು ಹೋಗ್ತದೆ, ಮುಪ್ಪಿನತ್ತ ಕರ್ಕೊಂಡು ಹೋಗ್ತದೆ, ನಿಮ್ಮನ್ನ ವಿನಾಶದತ್ತ ಕರ್ಕೊಂಡು ಹೋಗ್ತದೆ ಸ್ನೇಹಿತರೆ. ಹಾಗಾಗಿ ಈ ಹೈಪೋಕಾಂಡ್ರಿಯಾದಿಂದ ಹೊರಗಡೆ ಬನ್ನಿ, ನಿಮ್ಮ ವ್ಯಕ್ತಿತ್ವವನ್ನು ಸದೃಢಗೊಳಿಸ್ಕೊಳ್ಳಿ, ಆತ್ಮವಿಶ್ವಾಸವನ್ನು ರೂಢಿಸ್ಕೊಳ್ಳಿ, ಭವಿಷ್ಯದ ಕನಸುಗಳಿಗೆ ರೆಕ್ಕೆಗಳನ್ನ ಕಟ್ಟಿ ಆಶಾವಾದವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆದಾಗ್ಲಿ ಸ್ನೇಹಿತರೆ.